ನಮಸ್ಕಾರ. ಅಡ್ವೊಕೇಟ್ ಗೋಪಿನಾಥ್. ನಾನು ಇವತ್ತು ಹೊಸ ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಸಂತೋಷ. ಹೆಚ್ಚೆಚ್ಚು ಜನ ಯಾರ್ಯಾರು ತಾವು ನೋಡ್ತೀರಾ, ನನ್ನ ವೀಡಿಯೋಗಳು ಇಷ್ಟವಾಗ್ತವೆ, ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಬಹಳ ಜನ ನನಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಈ ರೆವೆನ್ಯೂ ಸೈಟ್ಗಳನ್ನ ತೊಗೊಂಡು ಗ್ರಾಮ ಠಾಣ ಅಂತ ಬೇರೆ ಯಾವುದೋ ಸೈಟ್ಗಳು ತೊಗೊಂಡು ಬಹಳ ಕಷ್ಟಕ್ಕೆ ಸಿಗಾಕೊಳ್ತಾ ಇದ್ದಾರೆ. ಇಲ್ಲೆಲ್ಲೋ ಕನ್ಫ್ಯೂಷನ್ ಆಗ್ತಾ ಇದೆ. ಯಾವ ಸೈಟು, ಭೂಮಿಯ ಯಾವ ಥರದ ಭೂಮಿ ಇದೆ, ತೊಗೊಳ್ಳೋದು ಯಾವುದು, ತೊಗೋಬಾರ್ದು ಯಾವುದು, ತೊಗೊಂಡ್ರೆ ಯಾವ ಥರದ ಖಾತೆ ಇರಬೇಕು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಆ ಗೊಂದಲ ನಿವಾರಿಸೋಕ್ಕೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ, ಅಥವಾ ಕೆಲವರು ಗೊತ್ತಿಲ್ಲದೇ ಇರ್ಬೋದು, ಒಂದು ಇರ್ತಕ್ಕಂಥ ಭೂಮಿಯ ವಿಧ ಅಂದರೆ ಒಂದು ಕೃಷಿ ಭೂಮಿ, ಎರಡನೇದು ವಾಸಕ್ಕೆ ಯೋಗ್ಯವಾದ ಭೂಮಿ, ಇನ್ನೊಂದು ಗ್ರಾಮ ಠಾಣದ ಭೂಮಿ. ಆಯಿತಾ? ಇದ್ರ ವಿಷಯ ಮಾತಾಡ್ತೇನೆ. ಕೃಷಿ ಭೂಮಿ ಅಂಥೇಳಿ ಹೇಳಿದರೆ ಅದು ಕೃಷಿಗೆ ಯೋಗ್ಯವಾದಂಥ ಭೂಮಿ. ಅದಕ್ಕೆ RTC ಬರುತ್ತೆ, ಪಹಣಿ ಅಂತೇನು ಹೇಳ್ತೀವಿ, ಅದು ಬರೀತಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಮೇಂಟೈನ್ ಮಾಡ್ತಾರೆ. ಗೊತ್ತಾಯ್ತಾ? ಇಲ್ಲಿ ಕೃಷಿ ಉದ್ದೇಶಕ್ಕೆ ಮಾತ್ರ ಬಳಸಬೇಕು, ಕೃಷಿಯೇತರ ಉದ್ದೇಶಕ್ಕೆ ಬಳಸೋಕ್ಕೆ ಬರಲ್ಲ. ಕೃಷಿಯೇತರ ಉದ್ದೇಶ ಅಂದರೆ ವಾಸಸ್ಥಳಕ್ಕೆ ಉಪಯೋಗಿಸಬೇಕು ಅಂತಾದರೆ ಅದನ್ನು ಡೆಪ್ಟಿ ಕಮಿಷನರಿಂದ ಕೃಷಿಯೇತರ ಉದ್ದೇಶಕ್ಕೆ ಕನ್ವರ್ಷನ್ ಮಾಡಿಸ್ಕೋಬೇಕು. ಕನ್ವರ್ಷನ್ ಮಾಡಿಸ್ಕೊಂಡು ತಾವು ಅದನ್ನು ಬಳಸ್ಬೋದಾಗಿರುತ್ತೆ. ಲೇಔಟ್ ಮಾಡಿ ಅದನ್ನು ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಮಾಡಿಸ್ಕೊಂಡು ಲೇಔಟ್ ಮಾಡಿ ಮಾರ್ಬೋದು. ಅಂತಹ ಲೇಔಟ್ಗಳಲ್ಲಿ ತಾವು ಕೊಂಡುಬಿಟ್ಟು ವಾಸ ಮಾಡ್ಬೋದು, ಪರ್ಚೇಸ್ ಮಾಡಿ ಮನೆ ಕಟ್ಕೊಂಡು. ಇದೊಂದು ಆಯಿತಾ? ಎರಡನೇದಾಗಿ, ಕೆಲವು ಭೂಮಿಗಳು ಸಿಟಿಗೆ, ಊರಿಗೆ ಹತ್ತಿರ ಇರುತ್ತೆ, ಅಲ್ಲಿ ಉಳುಮೆ ಮಾಡ್ತಾ ಇರೋಲ್ಲ, ರೆವಿನ್ಯೂ ಲ್ಯಾಂಡ್ ಅಂತ ಕರೀತಾರೆ. ಅದು ಕೂಡ ಕೃಷಿ ಭೂಮಿಯೇ. ರೆವಿನ್ಯೂ ಲ್ಯಾಂಡ್ ಅಂದರೂ ಕೂಡ ಕೃಷಿ ಭೂಮಿಯೇ. ಅದರದ್ದು ಕೂಡ ಖಾತೆ ಪಾಣಿಯಲ್ಲೇ ಇರುತ್ತೆ, RTCನಲ್ಲೇ ಓಡ್ತಾ ಇರುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ ಇರುತ್ತೆ. ಗೊತ್ತಾಯ್ತಾ? ಬೇರೆ ಎಲ್ಲೂ ಇರಲ್ಲ. ಕೆಲವರು ತಪ್ಪು ತಿಳ್ಕೊಂಡಿರ್ತಾರೆ ಈ ಬಗ್ಗೆ, ಅದಕ್ಕೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ರೆವಿನ್ಯೂ ಲ್ಯಾಂಡ್ ಅಂದರೆ ಕೃಷಿ ಭೂಮಿಯೇ. ಕೃಷಿ ಭೂಮಿಗೂ ರೆವಿನ್ಯೂ ಲ್ಯಾಂಡಿಗೂ ಏನೂ ವ್ಯತ್ಯಾಸವಿಲ್ಲ. ಮೂರನೇದು ಗ್ರಾಮ ಠಾಣ. ಗ್ರಾಮ ಠಾಣ ಅಂದರೆ ಗ್ರಾಮದಲ್ಲಿ ಕಾನೂನುಬದ್ಧವಾದ ಒಂದು ಪ್ರದೇಶ ಇರುತ್ತಲ್ಲ, ಅದಕ್ಕೆ ಗ್ರಾಮ ಠಾಣ ಪ್ರದೇಶ ಅಂತ ಕರೀತಾರೆ. ಈ ಗ್ರಾಮ ಠಾಣ ಪ್ರದೇಶದ ಆಸ್ತಿಯ ಖಾತೆಗಳು ಆಯಾ ಪ್ರದೇಶದ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಇರುತ್ತೆ. ಗೊತ್ತಾಯ್ತಾ? ಇದು ಮೂಲಭೂತವಾದ ವಿಷಯ. ಮತ್ತು ಸ್ವಲ್ಪ ವಿವರಕ್ಕೆ ಹೋಗೋಣ. ಈಗ ಕೃಷಿ ಭೂಮಿ ಬಗ್ಗೆ ಹೇಳಿದೆ ನನಗೆ. ತಾವು ಕೃಷಿ ಭೂಮಿ ಕೊಂಡ್ಕೊಂಡ್ರೆ ಅಲ್ಲಿ ಕೃಷಿ ಚಟುವಟಿಕೆ ಮಾಡಬೇಕು. ಗೊತ್ತಾಯ್ತಾ? ಬೇಸಾಯ ಮಾಡಬೇಕು, ತೋಟಗಾರಿಕೆ ಮಾಡಬೇಕು, ಅಥವಾ ಹೂಗಳನ್ನು ಬೆಳಿಬೇಕು, ಅಥವಾ ಬೇರೆ ಯಾವುದೋ ಈ ಕೃಷಿಗೆ ಸಂಬಂಧಪಟ್ಟ ಕೆಲಸಗಳನ್ನೇ ಮಾಡಬೇಕಾಗತ್ತೆ. ಕೃಷಿಯೇತರ ಚಟುವಟಿಕೆ ಅಂದರೆ ಕೈಗಾರಿಕೆ ಮಾಡೋದಾಗಲಿ, ವಾಸಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳೋದಾಗಲಿ, ಗೊತ್ತಾಯ್ತಾ? ಅದು ಬರೋದಿಲ್ಲ. ಅದು ಮಾಡಬೇಕಾದ್ರೆ ತಾವು ಅದನ್ನು ಡೆಪ್ಟಿ ಕಮಿಷನರಿಂದ ಆ ಒಂದು ಉದ್ದೇಶಕ್ಕೆ ಆ ಕೃಷಿ ಭೂಮಿಯನ್ನು ಕನ್ವರ್ಷನ್ ಮಾಡಿಸ್ಕೋಬೇಕಾಗತ್ತೆ. ಅಲ್ಲಿ ತನಕ ಅದಕ್ಕೆ ಸಂಬಂಧಪಟ್ಟಂಥ ಖಾತೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟು, ಗೊತ್ತಾಯ್ತಾ, ಆ ಡಿಪಾರ್ಟ್ಮೆಂಟ್ ಖಾತೆಗಳಲ್ಲಿ ಅಂದರೆ RTCನಲ್ಲಿ ಓಡ್ತಾ ಇರುತ್ತೆ, ಪಾಣಿನಲ್ಲೇ ಓಡ್ತಾ ಇರುತ್ತೆ, ಅಲ್ಲೇ ಇರುತ್ತೆ ಖಾತೆ. ಆಯಿತಾ? ಇನ್ನೊಂದು ರೆವಿನ್ಯೂ ಲ್ಯಾಂಡ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಖಾತೆ ಕೂಡ ಅಲ್ಲೇ RTCನಲ್ಲೇ ಇರುತ್ತೆ. ಈಗ ಏನಾಗ್ಬಿಡ್ತಾರೆ, ಬಹಳ ಜನ ರೆವಿನ್ಯೂ ಲ್ಯಾಂಡನ್ನು ಸಣ್ಣ ಸಣ್ಣ ಸೈಟ್ಗಳನ್ನಾಗಿ ಮಾರ್ತಾ ಇದ್ದಾರೆ ಎಲ್ಲ ಕಡೆ. ಇದು ರಿಜಿಸ್ಟರ್ ಆಗಲ್ಲ. ನಂಬರ್ ಒಂದು, ರಿಜಿಸ್ಟರ್ ಆದರೂ ಕೂಡ ಏನು ತೊಂದರೆ ಆಗುತ್ತೆ ನಿಮ್ಗೆ ಹೇಳ್ಬಿಡ್ತೀನಿ. ಎಲ್ಲೋ ಕೆಲವು ಸಬ್ ರಿಜಿಸ್ಟರ್ಗಳು ಮಾಡ್ಬೋದು. ಈಗ ಕೆಲವರು ಒಂದು ಎಕರೆನಲ್ಲಿ ಒಂದಿಷ್ಟು ಸೈಟ್ಗಳನ್ನು ಮಾಡಿ ಮಾರ್ತಾ ಇದ್ದಾರೆ. ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಜನಗಳು ಕೊಂಡುಬಿಡ್ತಾರೆ. ಯಾರೊಬ್ರು ಹೇಳ್ತಾರೆ, ತಾವು ತೊಗೊಂಡವರು ತಾವು ಮಂಗಾಗಿರ್ತಾರಲ್ಲ, ಇನ್ನೊಬ್ಬರಿಗೆ ಮಂಗನ ಮಾಡಬೇಕು ಅಂಥೇಳಿ, ನಾ ತೊಗೊಂಡಿದ್ದೀನಪ್ಪ, ತಗೋ ಅನುಕೂಲ ಅಂತ ಎಲ್ಲೋ 25-30 ಲಕ್ಷ ಬರೋ ಕಡೆ 10 ಲಕ್ಷಕ್ಕೊಂದು ಸೈಟ್ ಸಿಗುತ್ತೆ ಅಂತ ತೊಗೊಂಡಿರ್ತಾರೆ. ಒಂದು, ಅದು ಕೃಷಿ ಭೂಮಿ ರೆವಿನ್ಯೂ ಲ್ಯಾಂಡ್ ಅಂದರೆ ಅದು ಖಾತೆ ಎಲ್ಲ ಬೇಕು. ಅದು ಮೊದಲು ರಿಜಿಸ್ಟರ್ ಆಗಲ್ಲ. ರಿಜಿಸ್ಟರ್ ಆದರೆ ಈ ಎಲ್ಲಿ ತಾಲೂಕು ಆಫೀಸ್ ಸಿಗ್ತದೆ, ತಹಶೀಲ್ದಾರಿಗೆ ಕೊಡಬೇಕು ಖಾತೆಗೆ. ಆ ಲಿಮಿಟೇಷನ್ ಆಗಲ್ಲ ನಿಮ್ಮ ಹೆಸರಿಗೆ. ಗೊತ್ತಾಯ್ತಾ? ತ್ರಿಶಂಕುಸ್ವರ್ಗಾಗತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಒಂದು ವೇಳೆ ಇನ್ನು ಕೆಲವು ಕಡೆ ಇನ್ನೊಂದು ಪರಿಸ್ಥಿತಿ ಇದೆ. ಏನಾಗಿರುತ್ತೆ, ರೆವಿನ್ಯೂ ಲ್ಯಾಂಡಲ್ಲಿ ಸೈಟ್ ಮಾಡಿರ್ತಾರೆ, ಆದರೆ ಖಾತೆನ ಹೇಗೋ ಮಾಡಿ ಪಂಚಾಯತಿಗಳಲ್ಲಿ ಖಾತೆ ಮಾಡಿಸಿರ್ತಾರೆ.
ಜನ ಏನು ಮಾಡ್ತಾರೆ, ಇದು ಖಾತೆ ಆಗಿದೆ ಪಂಚಾಯತಿಲಿ ಇದು ರೆವಿನ್ಯೂ ಲ್ಯಾಂಡ್ ಆದರೂ ಕೂಡ ಖಾತೆ ಪಂಚಾಯತಿಲಿ ಆಗಿದೆ ತೊಗೊಂಡ್ಬಿಡ್ತಾರೆ. ಆದರೆ ತಪ್ಪಾಗಿದೆ, ಅಲ್ಲಿ ಅದು ಕನ್ವರ್ಟ್ ಆಗಿಲ್ಲ. ಕನ್ವರ್ಟ್ ಆಗಿಲ್ಲದೆ ಇರೋದ್ರಿಂದ ಕೃಷಿಯೇತರ ಉದ್ದೇಶಕ್ಕೆ ಪಂಚಾಯತಿನಲ್ಲಿ ಖಾತೆ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕನ್ವರ್ಟ್ ಆಗದೆ ಅಂದರೆ ಕೃಷಿಯೇತರ ಉದ್ದೇಶಕ್ಕೆ ಅದನ್ನು ಬದಲಾಯಿಸದೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಮೊದಲನೇ ತಪ್ಪು. ಎರಡನೇ ತಪ್ಪು, ಇದು ಕೃಷಿಗೆ ಭೂಮಿಯಾಗಿದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಥ ಆಸ್ತಿಯನ್ನು ಅದರ ಭಾಗವಾದ ಒಂದು ಆಸ್ತಿಯನ್ನು ಗೊತ್ತಾಯ್ತಾ ಖಾತೆ ಮಾಡಿದ್ದು ಪಂಚಾಯಿತಿಯ ಮತ್ತೊಂದು ತಪ್ಪು. ಇದೆರಡು ಮನಸ್ಸಿನಲ್ಲಿ. ಇನ್ನೊಂದು ಕಡೆ ಇನ್ನೊಂದು ಆಗ್ತಾಯಿದೆ. ಯಾವುದೋ ಒಂದು ಗ್ರಾಮದಲ್ಲಿ ಒಂದಿಷ್ಟು ಭೂಮಿ ಇರುತ್ತೆ, ಅದು ಗ್ರಾಮ ಠಾಣಕ್ಕೆ ಸೇರೋದಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ವೆ ನಂಬರ್ ಇರುತ್ತೆ. ಆ ಸರ್ವೆ ನಂಬರಲ್ಲಿ ಅದಕ್ಕೆ ಪಾಣಿ ಇರುತ್ತೆ, ಗೊತ್ತಾಯ್ತಾ, RTC ಇರುತ್ತೆ, ಅದಕ್ಕೆ ರೆಕಾರ್ಡ್ ಇರುತ್ತೆ. ಆದರೆ ಕೆಲವು ಬಹಳ ಚಾಣಕ್ಯರು, ಬುದ್ಧಿವಂತರು ಏನು ಮಾಡ್ತಾರೆ, ಅದನ್ನು ಹೇಗೋ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಖಾತೆಯನ್ನು ಪಂಚಾಯತಿಯಲ್ಲಿ ಮಾಡಿಸ್ಬಿಡ್ತಾರೆ. ಇದು ಗ್ರಾಮ ಠಾಣಾ ಸೈಟು ಅಂಥೇಳಿ ಮಾರಕ್ಕೆ ಶುರು ಮಾಡ್ತಾರೆ. ಜನ ಗ್ರಾಮ ಠಾಣಾ ಸೈಟು ಪಂಚಾಯತಿಯಲ್ಲಿ ಖಾತೆ ಆಗಿದೆ ಅಂತ ತೊಗೊಳಕ್ಕೆ ಶುರು ಮಾಡ್ತಾರೆ. ಆದರೆ ಇಲ್ಲಿ ಎಚ್ಚರಿಕೆ ವಹಿಸ್ಬೇಕು ನೀವು. ಈ ಖಾತೆ ಆಯ್ತಲ್ಲ, ಈ ಖಾತೆ ಯಾವ ಆಧಾರದ ಮೇಲೆ ಆಯಿತು ಅಂತ ಚೂರು ತನಿಖೆ ಮಾಡಿ, ಯಾವಾಗ ಆಯಿತು ಅಂತ. ಯಾಕಂದರೆ ಗ್ರಾಮ ಠಾಣದಲ್ಲೇ ಅದಿದ್ದರೆ ಲಾಗಾಯತ್ನಿಂದ ತುಂಬ ವರ್ಷದಿಂದ ಅಲ್ಲಿ ಖಾತೆ ಇರಬೇಕು, ಅಲ್ಲಿ ಇರಲ್ಲ, ಇತ್ತೀಚೆಗೆ ಖಾತೆ ಆಗಿರುತ್ತೆ, ಗೊತ್ತಾಯ್ತಾ. ಅದಕ್ಕೆ ಸಂಬಂಧಪಟ್ಟಂತೆ ಈ ರೆವಿನ್ಯೂ ರೆಕಾರ್ಡಲ್ಲೂ ಆ ಆಸ್ತಿಗೆ ಸಂಬಂಧಪಟ್ಟಂತೆ ಖಾತೆ ಓಡ್ತಾ ಇರುತ್ತೆ ಸಮಾನಾಂತರವಾಗಿ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒಂದು ದಿನ ಏನಾಗುತ್ತೆ, ನಿಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಒಂದು ನೋಟಿಸ್ ಬರುತ್ತೆ, ಯಾರು ಮಾರಿದ್ದಾರೆ ಅವರಿಗೆ ನೀವು ಏನಾಗಿದೆ, ರೆವಿನ್ಯೂ ಲ್ಯಾಂಡ್ಗಳನ್ನು ಮಾರಿಬಿಟ್ಟಿದ್ದಾರೆ, ಕನ್ವರ್ಷನ್ ಆಗಿಲ್ಲ, ಗ್ರಾಮ ಠಾಣಾ ಅಂತ ಹೇಳಿಬಿಟ್ಟು ಪಂಚಾಯತಿ ಖಾತೆ ಆಗಿಬಿಟ್ಟಿದೆ. ಕೆಲವು ಗ್ರಾಮ ಠಾಣಾ ಅಂತ ಹೇಳದೆ ಕೊಟ್ಟಿದ್ದಾರೆ, ಕೆಲವು ಗ್ರಾಮ ಠಾಣಾ ಅಂತ ಹೇಳಿಕೊಟ್ಟಿದ್ದಾರೆ. ಇದು ಹೆಂಗೆ ಸಾಧ್ಯ? ನೀವು ತನಿಖೆ ಮಾಡಿಲ್ಲ. ಕೆಲವರು ಲೀಗಲ್ ಒಪಿನಿಯನ್ ತೊಗೊಂಡಿದ್ದಾರೆ. ಅದು ಯಾವ ರೀತಿ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೋ, ಅದು ಯಾವ ಬ್ರೋಸ್ಬಾಜಿ ಕೊಟ್ಟೋ ನನಗಂತೂ ಗೊತ್ತಿಲ್ಲಪ್ಪ. ಈ ಎರಡೂ ಸಂದರ್ಭದಲ್ಲೂ ಕೂಡ ಅದು ತಪ್ಪಾಗುತ್ತೆ. ಗ್ರಾಮ ಠಾಣಕ್ಕೆ ಸೇರದೇ ಇರತಕ್ಕಂಥ ರೆವಿನ್ಯೂ ಲ್ಯಾಂಡು ಗ್ರಾಮ ಠಾಣದ ಹೆಂಗಾಗುತ್ತೆ, ಖಾತೆ ಹೆಂಗೆ ಪಂಚಾಯತಿಲಾಗುತ್ತೆ, ಮತ್ತು ಕನ್ವರ್ಟ್ ಆಗದೇ ಇರತಕ್ಕಂಥ ಕೃಷಿಯೇತರ ಉದ್ದೇಶಕ್ಕೆ ಕನ್ವರ್ಟ್ ಆಗದೇ ಇರತಕ್ಕಂಥ ಕೃಷಿ ಭೂಮಿಯ ಬಗ್ಗೆ ಖಾತೆ ಪಂಚಾಯತಿ ಹೇಗಾಗುತ್ತೆ? ಆಗಲ್ಲ. ಇದ್ರ ಬಗ್ಗೆ ತಾವು ನಿಗಾ ವಹಿಸಬೇಕು. ಕಡಿಮೆ ಬೆಲೆಗೆ ಒಂದು ರೆವಿನ್ಯೂ ಸೈಟು ಸಿಕ್ಕತ್ತೆ ಅಂತ ತೊಗೊಂಡ್ಬಿಟ್ರೆ ನಿಮಗೆ ತುಂಬ ತೊಂದರೆ ಆಗುತ್ತೆ, ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ. ಬೇಡ. ನೀವು ಒಬ್ಬ ಲಾಯರ್ ಹತ್ರ ಹೋಗೋಕ್ಕಿಂತ ಮೊದಲೇ ಒಂದು ತನಿಖೆ ಹೇಳಿಬಿಡ್ತೀನಿ, ಅದು ಮಾಡಿಬಿಡಿ. ನೀವು ತೊಗೊಳ್ತಿರಲ್ಲ, ಅದು ಹಿಂದೆ ಎಷ್ಟು ವರ್ಷ ಹಿಂದೆ ಖಾತೆ ಆಯಿತು ಅಂತ ತಿಳ್ಕೊಳ್ಳಿ. ಪಂಚಾಯತಿನಲ್ಲಿ ಗ್ರಾಮ ಠಾಣದ್ದೇ ಇದೆ ಅಂದರೆ ಒಂದು 50-100 ವರ್ಷದಿಂದ ಖಾತೆ ಬಂದಿರಬೇಕಲ್ಲ ಅಲ್ಲಿ, ಅಲ್ವಾ? ಗ್ರಾಮ ರಚನೆಯಾಗಿ ಎಷ್ಟು ವರ್ಷ ಆಗಿದೆ? 100 ವರ್ಷ ಆಗಿದೆ ಅಲ್ವಾ? ಆ 100 ವರ್ಷದಿಂದ ಅಲ್ಲಿ ಬಂದಿರಬೇಕಲ್ಲ ಖಾತೆ. ಇರುತ್ತಾ? ಇರಲ್ಲ. ಇತ್ತೀಚೆಗೆ ಯಾರೋ ಕೃಷಿ ಭೂಮಿಯನ್ನು ಖಾತೆನ ಪಂಚಾಯತಿ ಅಧಿಕಾರಿಗಳೊಂದಿಗೆ ಕೈ ಮಿಲಾಯಿಸಿ ಖಾತೆ ಮಾಡಿರ್ತಾರೆ, ಗೊತ್ತಾಯ್ತಾ? ಮತ್ತು ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಖಾತೆ ಮಾಡಿದ ತಕ್ಷಣ ಅಲ್ಲಿ ರದ್ದಾಗಿರಲ್ಲ. ರೆವಿನ್ಯೂ ದಾಖಲೆಗಳಲ್ಲಿ ಇದು ಸಂಪುಟಂತೆ ಓಡ್ತಾ ಇರುತ್ತೆ. ರೆವಿನ್ಯೂ ದಾಖಲೆಗಳಲ್ಲಿ ಇದ್ದಾಗ ರೆವಿನ್ಯೂ ಅಧಿಕಾರಿಗಳು ಯಾವತ್ತಾದರೂ ನೋಟಿಸ್ ಕೊಡ್ಬೋದು. ನೋಟಿಸ್ ಕೊಟ್ಟು ಈ ಥರ ರೆವಿನ್ಯೂ ಆಸ್ತಿ ಪಂಚಾಯತಿಲಿ ಖಾತೆ ಆಗಿದೆ, ಗೊತ್ತಾಯ್ತು, ದುರುಪಯೋಗ ಆಗ್ತಾಯಿದೆ ಭೂಮಿ ಇದ್ದು ಅಂಥೇಳಿ ಅದನ್ನು ಸರ್ಕಾರ ಸುಪರ್ದಿ ತಗೋಬೋದು. ಮತ್ತು ಕೆಲವು ಕಡೆ ಏನಾಗಿದೆ, ಗೋಮಾಳದ ಬಗ್ಗೆನೂ ಈ ಥರ ಆಗಿದೆ. ಗೋಮಾಳ ಮಾರಾಟ ಆಗಿಬಿಟ್ಟಿದೆ, ಕೈ ಬದಲಾವಣೆ ಆಗಿದೆ, ಯಾರಿಂದನೂ ಆಗಿದೆ, ಕಾನೂನುಬದ್ಧವಾಗೇ ಆಗಿದೆ. ಆದರೆ ಆ ಗೋಮಾಳದಲ್ಲಿ ಏನಾಗಿದೆ, ಮಾರಾಟ ಆಗಿದೆ. ಕಾನೂನುಬದ್ಧವಾಗೇ ಮಾರಾಟ ಮಾಡಿದ್ದಾರೆ. ಕಾನೂನುಬದ್ಧವಾಗೇ ಮಾರಾಟ ಮಾಡಿ ಖಾತೆ ಪಂಚಾಯತಿಲಾಗಿದೆ. ಆದರೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ಏನಾಗಿದೆ, ಕನ್ವರ್ಷನ್ ಮಾಡಿಸ್ಕೊಂಡು ಹೋಗಬೇಕಾಗಿತ್ತು. ಆ ಕನ್ವರ್ಷನ್ ಮಾಡಿಸೋಕ್ಕೆ ಕೆಲವು ತಾಂತ್ರಿಕ ತೊಂದರೆಗಳಿದೆ, ಆದ್ದರಿಂದ ಅವ್ರು ಮಾಡಿಸ್ತಾ ಇಲ್ಲ. ಈಗ ತೊಗೊಂಡವ್ರು ಏನು ಮಾಡ್ತಾರೆ, ಅವರು ಕಾನೂನು ಲೀಗಲ್ ಅವ್ರ ಲಾಯರನ್ನ ಕೇಳಿಬಿಟ್ಟು ತೊಗೊಂಡಿದ್ದಾರೆ. ಈಗ ಮಾರ್ದವ್ರ ಮೇಲೆ ಹೋಗ್ತಾ ಇದ್ದಾರೆ, ನೀವು ತಪ್ಪು ಮಾಡಿದ್ದೀರಾ, ನಾವು ಮೋಸ ಮಾಡಿದ್ದೀರಾ, ಬೋಗಸ್ ಕೊಟ್ಟಿದ್ದೀರಾ ಅಂತ. ಅವ್ರೇನು ಬೋಗಸ್ ಕೊಟ್ಟಿಲ್ಲ, ಇರೋ ದಾಖಲೆ ತೋರಿಸೇ ಮಾರಿದ್ದಾರೆ. ಮಾರ್ದವ್ರಿಗೆ ಯಾಕೆ ಬಯಕ್ಕೆ ಹೋಗ್ತೀರಾ? ನಿಮಗವರು ಕಟ್ಟೆಯನ್ನು ಮಾರಕ್ಕೆ ಹೋಗ್ತಾ ಇಲ್ಲ, ಇರೋ ದಾಖಲೆ ತೋರಿಸ್ತಾ ಇದ್ದಾರೆ, ಹೌದಾ? ಆ ದಾಖಲೆ ನೋಡ್ಕೊಂಡು ನೀವು ತೊಗೊಳ್ತಾ ಇದ್ದೀರಾ.
ಮಾರಿದವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಏನು ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಸೆಲ್ಡಿಡಲು ಬರ್ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮಾರಿದವ್ರಿಗೆ ಬೈಯೋದು ತಪ್ಪು. ನಾವು ಸರಿಯಾದ ಕ್ರಮ ತಗೊಳ್ದು ಹೋದರೆ, ಮುಂಜಾಗ್ರತಾ ಕ್ರಮ ವಹಿಸ್ದು ಹೋದರೆ ಮಾರಿದವ್ರಿಗೆ ಬೈದೇನು ಉಪಯೋಗ? ಈಗ ನೀವು ಯಾರೋ ಒಬ್ಬರು ಚಿನ್ನ ಅಂತ ಮಾರಕ್ಕೆ ಬಂದಾಗ ಗೊತ್ತಾಯ್ತಾ, ಆ ಚಿನ್ನ ಹೌದವಲ್ಲ ಅಂತ ಒಬ್ಬ ಸರಿಯಾದ ಅಕ್ಷಾಲಿ ಹತ್ರ ಹೋಗಿ ತೋರಿಸ್ಬೇಕು. ಅಣ್ಣ ಇದು ಚಿನ್ನನೋ ಬೆಳ್ಳಿನೋ ಅಥವಾ ತಾಮ್ರವೋ ಅಂತ ಅವನು ಹೇಳ್ಬಿಡ್ತಾನೆ, ಸರಿಯಾದ ಅಕ್ಷಾಲಿ ಆಯಿತಾ. ಈಗ ಯಾರೋ ನಿಮಗೆ ಗೊತ್ತಿರೋಂಥ ಅಕ್ಷಾಲಿ ಹತ್ರ ಹೋಗಿ ಆತ ಚಿನ್ನ ಅಂತ ಹೇಳಿ ನೀವು ತಗೊಂಡು ಆಮೇಲೆ ಚಿನ್ನ ಅಲ್ಲ ತಾಮ್ರ ಅಂತ ಹೇಳಿದ್ರೆ ಅದೇನು ಮಾಡೋದು? ಮಾರದನೇ ಬೇಯಕ್ಕೆ ಯಾಕೆ ಹೋಗ್ತೀರಾ? ಅವಾಗಲೇ ಈ ಚಿನ್ನ ಅಲ್ಲ ಕಣೆಯ ತಾಮ್ರ ಇದು ಹೋಗೋ ಅಂದ್ರೆ ಹೋಗ್ಬಿಡ್ತಿದ್ದ. ಬೇಜಾರಾಗಬೇಡಿ, ನಾನು ತಮಾಷೆಗೆ ಈ ಥರ ಹೇಳ್ತಾ ಇದ್ದೀನಿ, ಮುನ್ನೆಚ್ಚರಿಕೆ ವಹಿಸ್ತಾ ಇಲ್ಲ ನೀವು ಅನ್ನೋ ಕಾರಣಕ್ಕೆ ಬೇಜಾರಾಗಿ ಈ ಥರ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಈ ಥರ ತಪ್ಪುಗಳನ್ನು ಮಾಡಬೇಡಿ, ಗೊತ್ತಾಯ್ತಾ? ಕರೆಕ್ಟಾಗಿ ನೋಡಿಬಿಟ್ಟು, ರೆವಿನ್ಯೂ ಲ್ಯಾಂಡ್ ಅಂದರೆ ಕೃಷಿ ಭೂಮಿ, ಕೃಷಿ ಭೂಮಿ ಅಂದರೆ ರೆವಿನ್ಯೂ ಲ್ಯಾಂಡು. ಗ್ರಾಮ ಠಾಣ ಅಂದರೆ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ವಾಸಕ್ಕೆ ಯೋಗ್ಯವಾದ ಸ್ಥಳ, ರೆಸಿಡೆನ್ಷಿಯಲ್ ಕಾಲೋನಿ, ಗೊತ್ತಾಯ್ತಾ? ಇಷ್ಟು ಮಾತ್ರ ತಿಳ್ಕೊಳ್ಳಿ, ಮತ್ತಿನ್ನೇನು ಅಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈ ರೆವಿನ್ಯೂ ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಯಾವುದೇ ಖಾತೆ ಪಟ್ಟಣ ಪಂಚಾಯತಲ್ಲಿ, ನಗರಸಭೆಯಲ್ಲಿ, ಕಾರ್ಪೊರೇಷನ್ನಲ್ಲಿ ಆಗೋದಿಲ್ಲ, ಗ್ರಾಮ ಪಂಚಾಯತಿಲೂ ಆಗೋಲ್ಲ. ಅದೇನಿದ್ರೂ ರೆವಿನ್ಯೂ ರೆಕಾರ್ಡಲ್ಲಿ, ಕಂದಾಯ ಇಲಾಖೆಯ ದಾಖಲಾತಿಗಳಲ್ಲಿ, ತಾಲೂಕು ಆಫೀಸಲ್ಲಿ ಮಾತ್ರ. ಯಾರಾದರೂ ಅದನ್ನು ಯಾರ್ದೋ ಮೂಲಕ ಈ ಕಂದಾಯ ಇಲಾಖೆಯ ರೆಕಾರ್ಡ್ಗಳಲ್ಲಿ ನಮ್ಮ ತೆಗೆದುಬಿಟ್ಟು ಅಥವಾ ಅಲ್ಲಿದ್ದರೂ ಕೂಡ ಗ್ರಾಮ ಪಂಚಾಯತಿಲಿ ನಮೂದಿಸಿ ನೀವು ಮಾರಾಟ ಮಾಡೋಕ್ಕೆ ಬಂದರೆ, ಅಪ್ಪ ಅಲ್ಲೂ ಇದೆ ರೆವಿನ್ಯೂ ಲ್ಯಾಂಡು ಕನ್ವರ್ಟ್ ಆಗಿಲ್ಲ, ಅಥವಾ ಗ್ರಾಮ ಠಾಣದಲ್ಲಿ ಇಲ್ಲ, ಇದು ಗ್ರಾಮ ಠಾಣ ವ್ಯಾಪ್ತಿಯಲ್ಲಿ ಇರುತ್ತೆ, ಇತ್ತೀಚೆಗೆ ಇದನ್ನು ನಮೂದು ಮಾಡಿ ನಂಗೆ ಮಾರ್ತಾ ಇದೆಯಾ, ಮೋಸ ಮಾಡ್ತಿದ್ಯಪ್ಪ, ನಾನು ಕೊಂಡ್ಕೊಳ್ಳಲ್ಲ, ನೀ ಕಮ್ಮಿ ಹಣಕ್ಕೆ ಕೊಡ್ತಾ ಇದೆಯಾ ಅನ್ನೋ ಕಾರಣಕ್ಕೆ ನಾನು ಮೋಸ ಹೋಗ್ತಾ ಇರಲಿಲ್ಲ ಅಂಥೇಳಿ ರಿಜೆಕ್ಟ್ ಮಾಡಿ ದಯವಿಟ್ಟು ತೊಗೊಂಡು ಮೋಸ ಹೋಗಬೇಡಿ ಅನ್ನೋ ಮಾತನ್ನು ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.